ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕರಣಕಲ್ಪಪಾದಪೌ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ತಪಸ್ವಾಧ್ಯಾಯಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಪ್ರಾತಃಸಂಕಲ್ಪ ಗದ್ಯ ಪಾಠಕ್ಕೆ ಸುಸ್ವಾಗತ. ತಥಾ ಸ್ವಸ್ವಸಮಗ್ರ ಯೋಗ್ಯತಾಭಿಜ್ಞ ಪರಮಾನುಗ್ರಹಶೀಲ ಭಗವತ್ಪ್ರೇರಿತ ಚತುರ್ಮುಖಾದಿ ಸದ್ಗುರೂಪದಿಷ್ಟ ಸ್ವಸ್ವಯೋಗ್ಯ ಭಗವದ್ರೂಪ ಗುಣೋಪಾಸನೆಯ ಸಂಜಾತ ಸ್ವಸ್ವಯೋಗ್ಯ ಭಗವದ್ರೂಪ ವಿಶೇಷ ದರ್ಶನ ಭೋಗಾಭ್ಯಾಂ ವಿನಷ್ಟ ಅನಿಷ್ಟ ಸಂಚಿತ ಪ್ರಾರಬ್ಧ ಲಕ್ಷಣ ಅಶೇಷ ಕರ್ಮಣಾಂ ಸ್ವಸ್ವಯೋಗ್ಯತಾನುಸಾರೇಣ ಸಂಪೂರ್ಣ ಸಾಧನಾನಾಂ ಪೂರ್ವಕಲ್ಪೆ ಬ್ರಹ್ಮಣಾ ಸಹ ವೇದಾನದೀಸ್ನಾನೇನ ತ್ಯಕ್ತಲಿಂಗಾನಾಂ ತದಾ ವಿನಷ್ಟ ಅವಶಿಷ್ಟ ಇಷ್ಟ ಅಶೇಷ ಪ್ರಾರಬ್ಧಕರ್ಮಣಾಂ ಪ್ರಳಯಕಾಲೇ ಭಗವದುದರೇ ವಸತಾಂ. ಈ ಗದ್ಯದ ಅರ್ಥವನ್ನು ನೋಡೋಣ. ಇಲ್ಲಿ ಈ ಯೋಗ್ಯ ಜೀವರಿಗೆ ಪರಮಾತ್ಮ ಮುಕ್ತಿಪ್ರದನಾಗತಕ್ಕಂತಹ ರೀತಿಯನ್ನು ಹೇಳ್ತಾ ಇದ್ದಾರೆ. ಈ ಹಿಂದೆ ಶ್ರೀಮದಾನಂದತೀರ್ಥ ಶ್ರೀಮಚ್ಚರಣಾನಾಂ ಅಂತರ್ಯಾಮಿನ್, ಶ್ರೀಮದಾನಂದತೀರ್ಥ ಭಗವತ್ಪಾದರ ಅಂತರ್ಯಾಮಿಯಾಗಿರತಕ್ಕಂತಹ ಹನುಮದುಪಾಸದ ಚರಣ ಸೀತಾಪತೆ ಶ್ರೀರಾಮಚಂದ್ರ ಅಂತ ರಾಮಚಂದ್ರನ ಕುರಿತು ಹೇಳ್ತಾ ಇರುವಾಗ ಆ ನಾರಾಯಣನ ಆ ಅನಂತಾನಂತ ರೂಪಗಳಿಗೆ ಆ ನಾರಾಯಣ ಹೇಗೆ ಮೂಲಭೂತನಾಗಿದ್ದಾನೆ, ಅವನ ಈ ಚತುರೂಪಗಳು ಪ್ರದ್ಯುಮ್ನ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಎಂಬ ರೂಪಗಳು, ಆ ರೂಪಗಳು ಹೇಗೆ ಯಾವ ಕಾರ್ಯವನ್ನು ನಿರ್ವಹಿಸ್ತಾ ಇವೆ ಎಂಬ ವಿಚಾರವನ್ನು ಹಿಂದಿನ ಗದ್ಯದಲ್ಲಿ ಹೇಳಿದರು. ಅನಿರುದ್ಧ ರೂಪ ಜಗತ್ತಿನ ಪಾಲನೆಯನ್ನು ಮಾಡುತ್ತೆ, ಪ್ರದ್ಯುಮ್ನ ರೂಪ ಜಗತ್ತಿನ ಸೃಷ್ಟಿಯನ್ನು ಮಾಡುತ್ತೆ, ಇನ್ನು ಸಂಕರ್ಷಣ ರೂಪ ಜಗತ್ತಿನ ಸಂಹಾರ ಮಾಡುತ್ತೆ ಅಂತಷ್ಟು ಹಿಂದಿನ ಗದ್ಯದಲ್ಲಿ ಹೇಳಿ, ಇನ್ನು ಒಂದು ರೂಪ ಇದೆ, ವಾಸುದೇವ ರೂಪ. ಈ ವಾಸುದೇವ ರೂಪ ಇದು ಮಾಯಾಪತಿ ವಾಸುದೇವ ರೂಪ ಯಾರು ಮುಕ್ತಿಯೋಗ್ಯರಿದ್ದಾರೆ ಅವರಿಗೆ ಮುಕ್ತಿಯನ್ನು ಕರುಣಿಸುವಂತಹ ರೂಪ.
ಸರಿ, ಯಾರು ಮುಕ್ತಿಯೋಗ್ಯರು? ಮುಕ್ತಿಯೋಗ್ಯ ಜೀವರು ಹೇಗಿರ್ತಾರೆ? ಆ ವಿಚಾರವನ್ನು ಹಿಂದಿನ ಗದ್ಯದಿಂದ ಮುಂದಿನ ಗದ್ಯದವರೆಗೆ, ಹಿಂದಿನ ಗದ್ಯದಿಂದ ಆರಂಭಿಸಿ ಈ ಗದ್ಯ ಹಾಗೂ ಮುಂದಿನ 2 ಗದ್ಯ, ಈ 3 ಗದ್ಯಗಳಲ್ಲಿ ಆ ಮುಕ್ತಿಯೋಗ್ಯ ಜೀವರು ಅವರು ಹೇಗಿರ್ತಾರೆ ಎಂಬ ವಿಚಾರವನ್ನು ಹೇಳಿಕೆ ಹೊರಟಿದ್ದಾರೆ. ಭಗವದ್ ಉದರಾನ್ ಬಹಿರ್ನಿರ್ಗತಾನಾಮ್ ಅಂತ ಬರುತ್ತೆ ಮುಂದೆ. ಅಂತಹ ಮುಕ್ತಿಯೋಗ್ಯ ಜೀವರಿಗೆ ಅಂತ, ಆ ಮುಕ್ತಿಯೋಗ್ಯ ಜೀವರಿಗೆ ಇಲ್ಲಿ ಇರತಕ್ಕಂತಹ ಪದಗಳ ವಿಶೇಷಣ: ವಿನಷ್ಟ ಅನಿಷ್ಟ ಸಂಚಿತ ಪ್ರಾರಬ್ಧ ಲಕ್ಷಣ ಅಶೇಷ ಕರ್ಮಣಾಂ. ಯಾರು? ಭಗವದ್ ಬಹಿರ್ನಿರ್ಗತಾನಾಂ ಅಂತ. ಪರಮಾತ್ಮನ ಉದರದಿಂದ ಹೊರಗೆ ಬಂದಿರತಕ್ಕಂತಹ ಜೀವರು, ಅವರ ಬಗ್ಗೆ ಇಲ್ಲಿ ಹೇಳ್ತಾ ಇರೋದು. ಅಂತಹ ಮುಕ್ತಿಯೋಗ್ಯ ಜೀವರಿಗೆ ಪರಮಾತ್ಮ ಮುಕ್ತಿ ಕೊಡ್ತಾನೆ. ಯಾವ ರೂಪದಿಂದ ಅಂದರೆ ಮಾಯಾಪತಿ ವಾಸುದೇವಾತ್ಮಕ ರೂಪ. ಅದನ್ನು ಮುಂದೆ ಕೂಡ ಹೇಳ್ತಾರೆ, ಮುಂದೆ ಬರ್ತದೆ ಆ ವಿಚಾರ. ತಥಾ ಸ್ವಸ್ವ ಸಮಗ್ರ ಯೋಗ್ಯತಾಭಿಜ್ಞ ಪರಮಾನುಗ್ರಹಶೀಲ ಭಗವತ್ಪ್ರೇರಿತ ಚತುರ್ಮುಖಾದಿ ಸದ್ಗುರೂಪದಿಷ್ಟ ಸ್ವಸ್ವಯೋಗ್ಯ ಭಗವದ್ರೂಪ ಗುಣೋಪಾಸನೆಯ ಸಂಜಾತ ಸ್ವಸ್ವಯೋಗ್ಯ ಭಗವದ್ರೂಪ ವಿಶೇಷ ದರ್ಶನ ಭೋಗಾಭ್ಯಾಂ ವಿನಷ್ಟ ಅನಿಷ್ಟ ಸಂಚಿತ ಪ್ರಾರಬ್ಧ ಕರ್ಮಣಾಂ, ಪ್ರಾರಬ್ಧ ಲಕ್ಷಣ ಅಶೇಷ ಕರ್ಮಣಾಂ. ಇದು ಜೀವರಿಗೆ, ಮುಕ್ತಿಯೋಗ್ಯ ಜೀವರಿಗೆ ವಿಶೇಷಣವಾಗಿರತಕ್ಕಂಥ ಪದಗಳಿವು. ತಥಾ ಪ್ರತಿಪದಾರ್ಥ ನೋಡಿ, ತಥಾ ಹಾಗೆಯೇ ಸ್ವಸ್ವ ಸಮಗ್ರ ಯೋಗ್ಯತಾಭಿಜ್ಞ ಅವರವರ ಯೋಗ್ಯತಾನುಸಾರವಾಗಿ ಅವರವರ ಯೋಗ್ಯತಾನುಸಾರವಾಗಿ ಅವರವರ ಯೋಗ್ಯತೆ ಏನಿದೆ ಅದನ್ನು ತಿಳ್ಕೊಂಡವ ಪರಮಾತ್ಮ. ಪ್ರತಿಯೊಬ್ಬ ಜೀವರ ಯೋಗ್ಯತೆ ಅದನ್ನು ಚೆನ್ನಾಗಿ ತಿಳಿದವರು. ಸ್ವಸ್ವ ಸಮಗ್ರ ಯೋಗ್ಯತಾಭಿಜ್ಞ ಅವರವರ ಪರಿಪೂರ್ಣವಾದ ಯೋಗ್ಯತೆಯನ್ನು ಚೆನ್ನಾಗಿ ತಿಳಿದವರಾದ ಮತ್ತು ಪರಮಾನುಗ್ರಹಶೀಲ ಉತ್ಕೃಷ್ಟವಾದ ಅನುಗ್ರಹವನ್ನು ಮಾಡತಕ್ಕಂತಹ ಸ್ವಭಾವವುಳ್ಳ ಯಾರು? ಭಗವತ್ಪ್ರೇರಿತ ಚತುರ್ಮುಖಾದಿ ಸದ್ಗುರೂಪದಿಷ್ಟ. ಭಗವತ್ಪ್ರೇರಿತ ಶ್ರೀಹರಿಯಿಂದ ಪ್ರೇರಿತರಾಗಿ ಏನು ಚತುರ್ಮುಖಾದಿಗಳಿದ್ದಾರೆ, ಚತುರ್ಮುಖಾದಿ ಸದ್ಗುರುಗಳಿಂದ ಉಪದಿಷ್ಟವಾದ, ಚತುರ್ಮುಖ ಬ್ರಹ್ಮನೇ ಮೊದಲಾದ ಸದ್ಗುರುಗಳಿಂದ ಉಪದೇಶಿಸಲ್ಪಟ್ಟಂತಹ ಸ್ವಸ್ವಯೋಗ್ಯ ಭಗವದ್ರೂಪ ಗುಣೋಪಾಸನೆಯ, ಸ್ವಸ್ವಯೋಗ್ಯ ತಮಗೆ ಯೋಗ್ಯವಾದ ಭಗವದ್ರೂಪ, ಪ್ರತಿಯೊಬ್ಬರಿಗೂ ಯೋಗ್ಯವಾಗಿರತಕ್ಕಂಥ ಒಂದು ಭಗವದ್ರೂಪ ಇದೆ. ಅದನ್ನು ಅವರ ಬಿಂಬರೂಪ ಅಂತ ಹೇಳೋದು. ಅವರವರ ಯೋಗ್ಯವಾಗಿರತಕ್ಕಂತಹ ಭಗವದ್ರೂಪ ಅದರ ಉಪಾಸನೆಯನ್ನು ಮಾಡಬೇಕು. ಅಂತಹ ರೂಪಗಳನ್ನು ಮತ್ತು ಆ ರೂಪದ ಗುಣಗಳನ್ನು ಉಪಾಸನೆ ಮಾಡಬೇಕು. ಉಪಾಸನೆ ಮಾಡಿದಾಗ ಅವರವರ ಬಿಂಬೋಪಾಸನೆ ಮಾಡಿದಾಗ ಆ ಭಗವದ್ರೂಪದ ವಿಶೇಷ ದರ್ಶನ ಮತ್ತು ಅವರ ಪ್ರಾರಬ್ಧ ಕರ್ಮ ಭೋಗ ಇವುಗಳಿಂದ ಅವರ ಎಲ್ಲ ಅನಿಷ್ಟ ಕರ್ಮಗಳು ನಾಶವಾಗ್ತವೆ. ನಾಶವಾದ ನಂತರ ಅವರಿಗೆ ಮುಕ್ತಿ ಪ್ರಾಪ್ತಿಯಾಗುತ್ತೆ. ಈ ಪ್ರತಿಯೊಬ್ಬ ಜೀವರಿಗೂ ಅವರವರ ಬಿಂಬರೂಪದ ಉಪಾಸನೆಯನ್ನು ಮಾಡುವಂತೆ ಉಪದೇಶ ಮಾಡತಕ್ಕಂಥವರು ಯಾರು? ಬ್ರಹ್ಮಾದಿ ಸದ್ಗುರುಗಳು. ಚತುರ್ಮುಖಾದಿ ಸದ್ಗುರೂಪದಿಷ್ಟ, ಬ್ರಹ್ಮಾದಿ ಸದ್ಗುರುಗಳಿಂದ ಉಪದೇಶಿಸಲ್ಪಟ್ಟ ಸ್ವಸ್ವಯೋಗ್ಯ ಭಗವದ್ರೂಪ ಗುಣೋಪಾಸನೆಯ ತಮಗೆ ಯೋಗ್ಯವಾಗಿರ್ತಕ್ಕಂತಹ ಭಗವದ್ರೂಪಗಳನ್ನು
ಹಾಗೂ ಗುಣಗಳನ್ನು ಉಪಾಸನೆ ಮಾಡುವುದರಿಂದ ಸಂಜಾತ ಮಾಡೋದ್ರಿಂದ ಏನಾಯಿತು, ಏನು ಪ್ರಯೋಜನ ಅಂದರೆ ಸಂಜಾತ ಸ್ವಸ್ವಯೋಗ್ಯ ಭಗವದ್ರೂಪ ವಿಶೇಷ ದರ್ಶನ ಭೋಗಾಭ್ಯಾಂ. ಪ್ರತಿಯೊಬ್ಬ ಜೀವರು ತಮ್ಮ ಗುರುಗಳು ಉಪದೇಶ ಮಾಡಿದಂತೆ ತಮಗೆ ಯೋಗ್ಯವಾಗಿರತಕ್ಕಂತಹ ಭಗವದ್ರೂಪಗಳನ್ನು ಉಪಾಸನೆ ಮಾಡಿದಾಗ ಏನಾಗತ್ತೆ, ಆ ಭಗವದ್ರೂಪದ ಒಂದು ವಿಶೇಷವಾದ ದರ್ಶನ ಅಂದರೆ ಅಪರೋಕ್ಷ ದರ್ಶನ ಅಂತ ಹೇಳ್ತಾರೆ. ಮತ್ತು ಪ್ರಾರಬ್ಧ ಕರ್ಮ ಅದರ ಕ್ಷಯ, ಅದು ಭೋಗದಿಂದ ಕ್ಷಯ ಆಗುವಂಥದ್ದು. ಅಪರೋಕ್ಷ ದರ್ಶನ ಆದಾಗ ಆ ಅಪರೋಕ್ಷ ದರ್ಶನದಿಂದ ಮತ್ತು ಭೋಗಾಭ್ಯಾಂ ಅವರ ಪ್ರಾರಬ್ಧ ಕರ್ಮ ಭೋಗದಿಂದಲೂ ಏನಾಗುತ್ತೆ, ಎಲ್ಲ ಅನಿಷ್ಟ ಪ್ರಾರಬ್ಧ ಲಕ್ಷಣ ಅಶೇಷ ಕರ್ಮಣಾಂ, ಅವರೆಲ್ಲ ಅನಿಷ್ಟ ಕರ್ಮಗಳು, ಸಕಲ ಅನಿಷ್ಟ ಕರ್ಮಗಳು ಇವುಗಳಿಂದ ಅವರವರ ಬಿಂಬೋಪಾಸನೆಯಿಂದ ಆ ಬಿಂಬದ ವಿಶೇಷ ದರ್ಶನ ಆಗುತ್ತಲ್ಲ, ಆ ದರ್ಶನ ಮತ್ತು ಪ್ರಾರಬ್ಧ ಕರ್ಮದ ಭೋಗ ಇವುಗಳಿಂದ ಆ ಜೀವರ ಎಲ್ಲ ಅನಿಷ್ಟ ಕರ್ಮಗಳು ನಾಶವಾಗ್ತವೆ. ಅಂತಹ ಮುಕ್ತಿಯೋಗ್ಯ ಜೀವರಿಗೆ ಅಂತ ಮುಂದೆ ಬರತಕ್ಕಂತಹ ಪದಕ್ಕೆ ಈ ಗದ್ದಿರತಕ್ಕಂತಹ ಪದಗಳೆಲ್ಲ ವಿಶೇಷಣ. ಪ್ರತಿಯೊಬ್ಬ ಜೀವನಿಗೂ ಒಬ್ಬ ಗುರು ಇರ್ತಾನೆ. ಈಗ ಜೀವನದಲ್ಲಿ ಅನೇಕ ಗುರುಗಳು ಬರ್ತಾರೆ, ಅವರೆಲ್ಲ ಬಿಂಬೋಪದೇಶ ಮಾಡ್ತಕ್ಕಂತಹ ಗುರುಗಳಲ್ಲ. ಶಿಷ್ಯನ ಯೋಗ್ಯತೆ ಏನು, ಶಿಷ್ಯನ ಯೋಗ್ಯತೆಯನ್ನು ಸರಿಯಾಗಿ ತಿಳಿದುಕೊಂಡು ಅವನ ಮೇಲೆ ಪರಮಾನುಗ್ರಹ ಮಾಡತಕ್ಕಂತಹ ಉದಾರ ಸ್ವಭಾವದವ ಯಾರು, ಅವನ ಬಿಂಬೋಪದೇಶಕನಾಗಿರತಕ್ಕಂತಹ ಗುರು. ಶಿಷ್ಯನ ಯೋಗ್ಯತೆಯನ್ನು ಚೆನ್ನಾಗಿ ತಿಳಿದುಕೊಂಡು ಅವನನ್ನು ಪರಮಾನುಗ್ರಹ ಮಾಡಿ ಅವ ಯಾವ ಭಗವದ್ ರೂಪವನ್ನು ಉಪಾಸನೆ ಮಾಡಬೇಕು ಎಂಬುದನ್ನು ತಿಳಿಸ್ಕೊಡ್ತಾನೆ. ಆ ಗುರುವಿನ ಉಪದೇಶ ಪಡೆದು ಸುಜೀವರೇನು ಮಾಡ್ತಾರೆ, ತಮ್ಮ ಯೋಗ್ಯವಾಗಿರ್ತಕ್ಕಂತಹ ಭಗವದ್ ರೂಪವನ್ನು ಧ್ಯಾನಿಸ್ತಾರೆ. ಅಂತಹ ಭಗವದ್ ರೂಪವನ್ನು ಉಪಾಸನೆ ಮಾಡ್ತಾ ಆ ಧ್ಯಾನದ ಸಿದ್ಧಿಯಿಂದ ಸ್ವಸ್ವಯೋಗ್ಯವಾಗಿರತಕ್ಕಂತಹ ಆ ಭಗವಂತನ ರೂಪದ ದರ್ಶನವನ್ನು ಪಡಿತಾರೆ. ಅಂತಹ ಅಪರೋಕ್ಷ ದರ್ಶನ ಆದ ಮೇಲೆ ಅದರಿಂದ ಅವರೆಲ್ಲ ಕರ್ಮಗಳು, ಸಂಚಿತ ಕರ್ಮ, ಆಗಾಮಿ ಕರ್ಮ, ಪ್ರಾರಬ್ಧ ಕರ್ಮ, ಈ ಸಂಚಿತ ಕರ್ಮ ರಾಶಿಯೊಳಗೆ ಇರತಕ್ಕಂತಹ ಸಕಲ ಅನಿಷ್ಟ ಕರ್ಮಗಳು, ಪುಣ್ಯಪಾಪಗಳು ಅವೆಲ್ಲ ನಾಶವಾಗ್ತವೆ. ಪ್ರಾರಬ್ಧ ಕರ್ಮ ಮಾತ್ರ ಉಳಿಯುತ್ತೆ. ಆ ಪ್ರಾರಬ್ಧ ಕರ್ಮವನ್ನು ಭೋಗದಿಂದಲೇ ಕಳೆಯುತ್ತಾರೆ. ಪ್ರಾರಬ್ಧ ಕರ್ಮಣ್ಯಸ್ಯ ಜ್ಞಾನಾದೇವ ಪರೀಕ್ಷೆಯ. ಪ್ರಾರಬ್ಧ ಕರ್ಮ ಅದನ್ನು ಅನುಭವಿಸಿಯೇ ತೀರಬೇಕು. ಇನ್ನುಳಿದ ಸಂಚಿತ ಕರ್ಮರಾಶಿಯೊಳಗಿರ್ತಕ್ಕಂತಹ ಎಲ್ಲ ಅನಿಷ್ಟ ಕರ್ಮಗಳು, ಆ ಕರ್ಮ ಪುಣ್ಯವೇ ಆಗಿರಲಿ ಪಾಪವೇ ಆಗಿರಲಿ, ಅವೆಲ್ಲ ಆ ಅಪರೋಕ್ಷ ದರ್ಶನವಾದಾಗ ಅದೆಲ್ಲವೂ ನಾಶವಾಗುತ್ತೆ. ಪ್ರತಿಯೊಬ್ಬ ಜೀವಿಗೂ ಬಿಂಬೋಪದೇಶವನ್ನು ಮಾಡತಕ್ಕಂತಹ ಗುರು ಅಥವಾ ನಿಯತ ಗುರು ಆ ತಾರತಮ್ಯ ಕ್ರಮದಲ್ಲಿ ಮೇಲಿನ ಜೀವರು ಕೆಳಗಿನವರೆಗೆ ನಿಯತ ಗುರುಗಳು. ಇನ್ನು ನಮ್ಮಂತಹ ಅಲ್ಪ ಜೀವರ ನಿಯತ ಗುರು, ಆ ನಿಯತ ಗುರು ಆತ್ಮೋದ್ಧಾರಕನಾಗಿರ್ತಕ್ಕಂತಹ ಗುರು. ಆ ಗುರು ನಮಗೆ ಯಾವಾಗ ಸಿಗ್ತಾನೆ? ನಾವು ಅಂದ್ಕೊಂಡವರು ನಮ್ಮ ನಿಯತ ಗುರುಗಳಲ್ಲ. ನಮ್ಮಂತಹ ಅಲ್ಪರಿಗೆ ನಮಗೆ ಬಿಂಬೋಪದೇಶ ಮಾಡತಕ್ಕಂತಹ ಗುರು ಯಾರಂತೂ ಗೊತ್ತಾಗೋದಿಲ್ಲ. ಅವರು ನಮಗೆ ದೊರೆಯುವುದಿಲ್ಲ. ಅವರು ಯಾವಾಗ ದೊರೀತಾರಂದರೆ, ನಾವು ಸಾಧನೆ ಮಾಡ್ತಾ ಹೋದಂತೆ ನಮ್ಮ ಸಾಧನೆ ಪರಿಪಕ್ವವಾದಾಗ ಪರಮಾತ್ಮ ಪ್ರೇರಣೆಯಂತೆ ಅಂತಹ ನಿಯತ ಗುರುಗಳು, ನಮಗೆ ಬಿಂಬೋಪದೇಶವನ್ನು ಮಾಡತಕ್ಕಂತಹ ನಿಯತ ಗುರುಗಳು ನಮಗೆ ಪ್ರಾಪ್ತ ಆಗ್ತಾರೆ. ಅಂತಹ
ನಿಯತಗುರು ಏಕಾಂತದಲ್ಲಿ ಶಿಷ್ಯನಿಗೆ ಬಿಂಬರೂಪವನ್ನು ತಿಳಿಸ್ತಾರೆ. ಬಿಂಬೋಪಾಸನೆ ಹೇಗೆ ಮಾಡಬೇಕು ಅದರ ಕ್ರಮವನ್ನು ಅವರು ಉಪದೇಶ ಮಾಡ್ತಾರೆ. ಈ ರೀತಿಯಲ್ಲಿ ನಿಯತ ಗುರುವಿನಿಂದ ಬಿಂಬೋಪಾಸನೆಯನ್ನು ಮಾಡಲಿಕ್ಕೆ ಆರಂಭಿಸಿದಂತಹ ಜೀವ ಅವ ಬಿಂಬ ದರ್ಶನ ಪಡಿತಾನೆ. ಯಾವಾಗ? ಅದವನ ಕೈಯಲ್ಲಿಲ್ಲ, ಹರಿಯ ಸಂಕಲ್ಪ. ಶ್ರೀಹರಿ ಯಾವಾಗ ಸಂಕಲ್ಪ ಮಾಡ್ತಾನೆ, ಅವನು ಸಂಕಲ್ಪಿತ ಕಾಲದಲ್ಲಿ ತನ್ನ ದರ್ಶನವನ್ನು ಕರುಣಿಸ್ತಾನೆ. ಅದಾಗಬೇಕಾದ್ರೆ ನಿಯತ ಗುರು ನಮಗೆ ಬಿಂಬೋಪದೇಶನ ಮಾಡಬೇಕು. ನಿಯತ ಗುರು ಹೇಗಿರ್ತಾನೆ? ನಿಯತ ಗುರುವಿನ ಲಕ್ಷಣ ಏನು? ಆ ನಿಯತ ಗುರು ಶಿಷ್ಯನ ಯೋಗ್ಯತೆಯನ್ನು ಪೂರ್ಣವಾಗಿ ತಿಳ್ಕೊಂಡಿರ್ತಾನೆ. ಅವನ ಮೇಲೆ ಪರಮಾನುಗ್ರಹ ಮಾಡಿ ಉದ್ಧಾರ ಮಾಡತಕ್ಕಂತಹ ಉದಾರ ಸ್ವಭಾವದವನಾಗಿರ್ತಾನೆ. ಈ ಶಿಷ್ಯನು ಯಾವ ಭಗವದ್ರೂಪವನ್ನು ಉಪಾಸನೆ ಮಾಡಬೇಕು, ಎಷ್ಟು ಗುಣಗಳಿಂದ ಉಪಾಸನೆ ಮಾಡಬೇಕು ಎಂಬುದನ್ನು ಅವ ಉಪದೇಶ ಮಾಡ್ತಾನೆ. ಈ ಒಂದು ಗುರು ಪರಂಪರೆ ಅದು ಚತುರ್ಮುಖ ಪರ್ಯಂತ, ಬ್ರಹ್ಮಾಂತ ಗುರುವ ಸಾಕ್ಷಾತ್, ಚತುರ್ಮುಖ ಬ್ರಹ್ಮ ಪರ್ಯಂತವಾಗಿ ಈ ಅನೇಕ ಸದ್ಗುರುಗಳಿದ್ದಾರೆ. ಆ ಎಲ್ಲ ಗುರುಗಳ ಸಮೂಹದಲ್ಲಿ ಪ್ರತಿಯೊಬ್ಬ ಜೀವಿಗೂ ಪ್ರತಿಯೊಬ್ಬ ನಿಯತನಾಗಿರ್ತಕ್ಕಂತಹ ಗುರು ಸಿಕ್ಕೇ ಸಿಗ್ತಾನೆ. ಶ್ರೀಹರಿಯ ಸಂಕಲ್ಪದಂತೆ ಅವನು ಸಂಕಲ್ಪಿಸಿದ ಕಾಲದಲ್ಲಿ ಅವನು ಸಿಗ್ತಾನೆ. ಅಂತಹ ನಿಯತ ಗುರುವಿನ ಉಪದೇಶ ಪಡೆದಾಗ ಜೀವನಿಗೆ ಅವನ ಒಂದು ಯೋಗ್ಯತೆ ಏನಿದೆ, ಇಷ್ಟು ಕಾಲ ಆ ದರ್ಶನ ಪಡಿಬೇಕು ಅಂತ, ಅಂತಹ ಅಪರೋಕ್ಷ ದರ್ಶನ ಅವನಿಗೆ ಆಗತ್ತೆ. ಈ ಅಪರೋಕ್ಷ ದರ್ಶನ ಆಗುವುದರಿಂದ ಪ್ರಯೋಜನ ಏನು? ಪರಮಾತ್ಮನ ದರ್ಶನ ಆಗಬೇಕಾದರೆ ಬಿಂಬೋಪಾಸನೆ ಮಾಡಬೇಕು. ಬಿಂಬೋಪಾಸನೆಯನ್ನು ಮಾಡಲಿಕ್ಕೆ ಬಿಂಬರೂಪವನ್ನು ಉಪದೇಶ ಮಾಡತಕ್ಕಂಥವರು ನಿಯತ ಗುರುಗಳು. ಅವರು ಯಾರು ಅಂತ ನಮಗೆ ಗೊತ್ತಿಲ್ಲ, ಅವರು ಯಾವಾಗ ಸಿಗ್ತಾರೋ ಗೊತ್ತಿಲ್ಲ. ಅಂತೂ ಶ್ರೀಹರಿಯ ಪ್ರೇರಣೆಯಂತೆ ಅವನ ಒಂದು ಕರುಣೆಯಿಂದ ನಿಯತ ಗುರು ಸಿಕ್ಕಿದಾಗ ಆ ನಿಯತ ಗುರುವಿನ ಉಪದೇಶದಂತೆ ನಾವು ಬಿಂಬೋಪಾಸನೆ ಮಾಡಿ ಏನು ಭಗವಂತನ ಅಪರೋಕ್ಷ ಜ್ಞಾನವನ್ನು ಗಳಿಸ್ತೇವೆ. ಅದರಿಂದ ಪ್ರಯೋಜನ ಏನು ಅಂದರೆ, ಮುಖ್ಯವಾಗಿ ಮೊದಲನೇ ಫಲ ಏನಂದರೆ ಕರ್ಮಕ್ಷಯ. ನಾವು ಮಾಡಿರ್ತಕ್ಕಂತಹ ಕರ್ಮಗಳು ಕ್ಷಯವಾಗುವಂಥದ್ದು. ನಾವು ಮಾಡಿರ್ತಕ್ಕಂತಹ ಕರ್ಮಗಳು ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಒಳ್ಳೆ ಕರ್ಮದಿಂದ ಪುಣ್ಯ, ಕೆಟ್ಟ ಕರ್ಮದಿಂದ ಪಾಪ. ಆ ಕರ್ಮಗಳ ಒಳ್ಳೆಯ ಕರ್ಮದಲ್ಲಿಯೂ ಕೂಡ ಇಷ್ಟವಾಗಿರತಕ್ಕಂತಹ ಪುಣ್ಯ, ಅನಿಷ್ಟವಾಗಿರ್ತಕ್ಕಂತಹ ಪುಣ್ಯ ಅಂತ ಇರುತ್ತೆ. ಇಷ್ಟವಾದ ಪುಣ್ಯವನ್ನು ಅನುಭವಿಸಬಹುದು, ಅನಿಷ್ಟವಾದ ಪುಣ್ಯವನ್ನು ಬಿಟ್ಟುಬಿಡಬಹುದು. ಇನ್ನು ಪಾಪ ಅಂತೂ ಅದು ಅನಿಷ್ಟವೇ. ಅದೆಲ್ಲ ನಮ್ಮ ಕರ್ಮ ಅದೆಲ್ಲ ಕ್ಷಯ ಆಗತ್ತೆ. ಯಾವಾಗ ಅಂದರೆ ಭಗವಂತನ ಅಪರೋಕ್ಷ ಜ್ಞಾನ ಆದಾಗ. ಇದನ್ನು ಅಧಿಕಾರಣದಲ್ಲಿ ವೇದವ್ಯಾಸರು ನಿರೂಪಣೆ ಮಾಡ್ತಾರೆ. ಅಪರೋಕ್ಷ ಆಗಬೇಕಾದ್ರೆ, ಅಪರೋಕ್ಷವಾದಾಗ ನಮ್ಮ ಕರ್ಮ, ಪ್ರಾರಬ್ಧ ಕರ್ಮವನ್ನು ಬಿಟ್ಟು ಉಳಿದೆಲ್ಲವೂ ನಾಶವಾಗುತ್ತೆ. ಪ್ರಾರಬ್ಧ ಕರ್ಮ ನಾವು ಅನುಭವಿಸಲೇಬೇಕು. ಪರಮಾತ್ಮನ ಅನುಗ್ರಹದಿಂದ ಸ್ವಲ್ಪ ಆ ಪ್ರಾರಬ್ಧ ಕರ್ಮದಲ್ಲಿ ಉಪಮರ್ದ ಆಗ್ಬೋದು, ಸ್ವಲ್ಪ ಕಡಿಮೆ ಆಗ್ಬೋದು. ಎಷ್ಟೋ ಶಿಕ್ಷೆ ಅಂತ ಇರುತ್ತೆ, ಅದಿಷ್ಟು ಶಿಕ್ಷೆ ಕಡಿಮೆ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಅದು ಕಡಿಮೆ ಮಾಡುವಂಥದ್ದು ಉಪಮರ್ದ. ಆ ಅಪರೋಕ್ಷ ದರ್ಶನದಿಂದಾಗಿ ಪರಮಾತ್ಮನ ಅನುಗ್ರಹದಿಂದ ನಮ್ಮ ಪ್ರಾರಬ್ಧ ಕರ್ಮದ ಭೋಗದಲ್ಲಿ ಉಪಮರ್ದ ಆಗ್ಬೋದು, ಆದರೆ ಪ್ರಾರಬ್ಧ ಕರ್ಮವನ್ನು ಅನುಭವಿಸಲೇಬೇಕು. ಈ ಪ್ರಾರಬ್ಧ ಕರ್ಮ ಅದು ಪುಣ್ಯರೂಪವಾಗಿರುತ್ತದೆ, ಪಾಪರೂಪವಾಗಿರುತ್ತದೆ, ಯಾವುದಾಗಿರ್ಬೋದು. ಈ ಕರ್ಮವನ್ನು 3 ರೀತಿಯಾಗಿ ವಿಂಗಡಣೆ ಮಾಡ್ತಾರೆ. ಪ್ರಾಚೀನ, ಪ್ರಾರಬ್ಧ ಹಾಗೂ ಉತ್ತರಕಾಲೀನ ಕರ್ಮ ಅಂತ.
ಪ್ರಾಚೀನ. ಪ್ರಾಚೀನ ಅಂದರೆ ಯಾವುದು? ನಾವೀಗಾಗಲೇ ಸಾಕಷ್ಟು ಕರ್ಮ ಮಾಡಿಟ್ಟಿದ್ದೇವೆ, ಅದು ಸಂಚಿತವಾಗಿ ಇದೆ, ಅದನ್ನು ಅನುಭವಿಸ್ಬೋದು, ಅನುಭವಿಸದೇ ಇರ್ಬೋದು. ಇನ್ನು ನಾವು ಅನುಭವಿಸಲಿಕ್ಕೆ ಆರಂಭ ಮಾಡಿಲ್ಲ, ಅಂತೂ ನಮ್ಮ ಅಕೌಂಟಲ್ಲಿದೆ ಅದು. ಅದನ್ನು ಅನುಭವಿಸಲು ನಾವಿನ್ನು ಆರಂಭ ಮಾಡಿಲ್ಲ, ಆದ್ದರಿಂದ ಅದನ್ನು ಪ್ರಾಚೀನ ಕರ್ಮ ಅಂತ ಹೇಳ್ತಾರೆ. ಇನ್ನು ಯಾವುದನ್ನು ನಾವು ಅನುಭವಿಸಲಿಕ್ಕೆ ಆರಂಭಿಸಿರ್ತೇವೆ ಅದನ್ನು ಪ್ರಾರಬ್ಧ ಕರ್ಮ ಅಂತ ಹೇಳ್ತಾರೆ. ಇನ್ನು ಜ್ಞಾನ ಬಂದ ಮೇಲೆ ಮಾಡತಕ್ಕಂತಹ ಕರ್ಮ ಅದು ಉತ್ತರಕಾಲೀನ ಕರ್ಮ. ಹೀಗೆ ಈ ತ್ರಿವಿಧ ರೂಪವಾಗಿರತಕ್ಕಂತಹ ಕರ್ಮದಲ್ಲಿ ಆ ಸಂಚಿತವಾದ ಪ್ರಾಚೀನ ಕರ್ಮ, ಉತ್ತರಕಾಲೀನ ಕರ್ಮ ಇದು ನಾಶವಾಗಬಹುದು. ಆದರೆ ಪ್ರಾರಂಭ ಮಾಡಿರತಕ್ಕಂತಹ ಕರ್ಮ ಅದು ಅನುಭವಿಸಲೇಬೇಕು. ಅದಕ್ಕೆ ಅದು ಪ್ರಾರಬ್ಧ ಅಂತ ಹೇಳೋದು. ಅನುಭವಿಸಲು ಪ್ರಾರಂಭವಾದದ್ದು ಪ್ರಾರಬ್ಧ. ಜ್ಞಾನ ಬಂದು ಕೂಡಲೇ ಸಂಚಿತವಾದ್ದೆಲ್ಲ ನಾಶವಾಗುತ್ತೆ. ಇನ್ನು ಮುಂದೆ ಅವ ಜ್ಞಾನೋತ್ತರ ಕಾಲದಲ್ಲಿ ಅವ ಕರ್ಮ ಮಾಡಿದರೂ ಅದರ ಲೇಪ ಇರುವುದಿಲ್ಲ ಅವನಿಗೆ. ಪ್ರಾರಬ್ಧ ಕರ್ಮ ಮಾತ್ರ ಅವನಿಗೆ ಲೇಪ ಇರ್ತದೆ. ಪ್ರಾರಬ್ಧ ಕರ್ಮಣಃ ಅನ್ಯಸ್ಯ ಉಭಯಸ್ಯಾಪಿ ಜ್ಞಾನಾದೇವ ಪರೀಕ್ಷೆಯ ಅಂತ ಭಾಷೆಯಲ್ಲಿ ಹೇಳ್ತಾರೆ. ಜ್ಞಾನೋತ್ತರ ಕಾಲದಲ್ಲಿ ಮಾಡಿದಂತಹ ಕರ್ಮ ಅದು ಅಂಟುವುದಿಲ್ಲ. ಹಾಗೆ ಹೇಳಿದ್ರಲ್ಲಿ ಒಂದು ನಾವು ಗಮನಿಸಬೇಕಾಗಿರ್ತಕ್ಕಂತಹ ವಿಷಯ ಇದೆ. ಜ್ಞಾನೋತ್ತರ ಕಾಲದಲ್ಲಿ ನಾವು ಮಾಡಿದಂತಹ ಕರ್ಮ ಅಂಟುವುದಿಲ್ಲ ಅಂದರೆ, ಈಗ ಉತ್ತಮ ಅಧಿಕಾರಿಗಳಾಗಿದ್ದರೆ ಅವರು ಮಾಡಿದಂತಹ ಕರ್ಮ ಅವ್ರಿಗೆ ಯಾವತ್ತೂ ಅಂಟುವುದಿಲ್ಲ. ಆದರೆ ಅಧಮಾಧಿಕಾರಿಗಳಾಗಿರ್ತಕ್ಕಂತಹ ಮನುಷ್ಯೋತ್ತಮ ಕರ್ಮಗಳು, ಜ್ಞಾನೋತ್ತರವಾಗಿರತಕ್ಕಂತಹ ಕರ್ಮಗಳು, ಅವುಗಳು ಮುಕ್ತಿಯಲ್ಲಿ ಆನಂದಾನುಭವಕ್ಕೆ ಸ್ವಲ್ಪ ಹ್ರಾಸವನ್ನುಂಟು ಮಾಡಬಹುದು. ಆದರೆ ಅವುಗಳ ಸ್ಪರ್ಶ ಇಲ್ಲ, ಅದರಿಂದ ಕೆಟ್ಟದ್ದೇನಿಲ್ಲ. ಅವನು ಅನುಭವಿಸಬೇಕಾಗಿರತಕ್ಕಂತಹ ಆನಂದದಲ್ಲಿ ಸ್ವಲ್ಪ ಹ್ರಾಸ ಆಗ್ಬೋದು ಅಷ್ಟೇ. ಇನ್ನು ಉತ್ತಮಾಧಿಕಾರಿಗಳಾಗಿದ್ದರೆ ಅವರ ಆ ಜ್ಞಾನೋತ್ತರ ಕಾಲದಲ್ಲಿ ಮಾಡಿದಂಥ ಕರ್ಮ ಅದು ಯಾವತ್ತೂ ಅವರಿಗೆ ಅಂಟುವುದೇ ಇಲ್ಲ. ನಾಭುಕ್ತಂ ಕ್ಷೀಯತೆ ಕರ್ಮ, ಭೋಗವಿಲ್ಲದೆ ಯಾವ ಕರ್ಮ ಕ್ಷಯಿಸುವುದಿಲ್ಲ ಅಂತಂದರೆ ಅದು ಪ್ರಾರಬ್ಧ ಕರ್ಮ ವಿಷಯಕ್ಕೆ ಮಾತ್ರ ಹೇಳಿತ್ತು. ಪ್ರಾರಬ್ಧ ಕರ್ಮಕ್ಕೆ ಮಾತ್ರ ಅನ್ವಯಿಸುವಂಥದ್ದು. ಪ್ರಾರಬ್ಧ ಕರ್ಮ ಮಾತ್ರ ಅದು ಭೋಗಿಸಿಯೇ ಕ್ಷಯಿಸುವಂಥದ್ದು. ಅದನ್ನು ವೇದವ್ಯಾಸರು ಅನಾರಬ್ಧ ಕಾರ್ಯ ಇವತ್ತು ಇತ್ಯಾದಿ ಸೂತ್ರದಲ್ಲಿ ನಿರೂಪಿಸಿದ್ದಾರೆ. ಅನುಭವಿಸಲಿಕ್ಕೆ ಆರಂಭ ಮಾಡಿರತಕ್ಕಂತಹ ಏನು ನಮ್ಮ ಪ್ರಾಚೀನ ಕರ್ಮ ಇದೆ, ಅಂದರೆ ಪ್ರಾರಬ್ಧ ಅಂತೇನು ಹೇಳ್ತೇವೆ, ಅದರಲ್ಲಿ ಆ ಪ್ರಾಚೀನ ಕರ್ಮ ನಾವು ಅದನ್ನು ಅನುಭವಿಸ್ತಾ ಇಲ್ಲ, ಅನುಭವಿಸಲಿಕ್ಕೆ ಆರಂಭಿಸಿಲ್ಲ, ಅದು ಸಂಚಿತ ಅಂತ ಹೇಳ್ತಾರೆ ಅಥವಾ ಪ್ರಾಚೀನ ಅಂತ ಹೇಳ್ತಾರೆ. ಅದರಲ್ಲಿ ಪಾಪಕರ್ಮ ಜ್ಞಾನದಿಂದ ನಾಶವಾಗುತ್ತೆ. ಪುಣ್ಯಕರ್ಮ ಅದು ನಮಗೆ ಇಷ್ಟವಾದ ಪುಣ್ಯ, ಅನಿಷ್ಟವಾದ ಪುಣ್ಯ ಅಂತ. ಅನಿಷ್ಟವಾದ ಪುಣ್ಯವನ್ನು ಆ ಅಪರೋಕ್ಷ ಜ್ಞಾನಿಯಾದವ ತ್ಯಾಗ ಮಾಡ್ತಾನೆ. ಇಷ್ಟವಾದ ಪುಣ್ಯ ಅವನು ಭೋಗಿಸಬಹುದು. ಅದರಿಂದ ಅನಿಷ್ಟವಾಗಿರತಕ್ಕ ಪ್ರಾಚೀನವಾದ ಅನಿಷ್ಟವಾದ ಕರ್ಮ ಅಂದರೆ ಪಾಪಕರ್ಮ ಮಾತ್ರ. ಪ್ರಾರಂಭಿಸಿರತಕ್ಕಂತಹ ಪಾಪಕರ್ಮ ಪುಣ್ಯಕರ್ಮ ಇದನ್ನು ಮಾತ್ರ ಅವ ಭೋಗದಿಂದಲೇ ಅವನು ನಾಶ ಮಾಡಿಕೊಳ್ಬೇಕು. ಪುಣ್ಯಕರ್ಮಗಳು ಮಾತ್ರ ಆ ಭೋಗದಿಂದಲೇ ಪರೀಕ್ಷೆ ಹೊಂದುವಂಥದ್ದು. ಪಾಪಕರ್ಮ ಇರ್ಬೋದು, ಪುಣ್ಯಕರ್ಮ ಇರ್ಬೋದು, ಪ್ರಾರಬ್ಧವಾಗಿರುವಂಥದ್ದು ಅದು ಅನುಭವಿಸಿ ಅವನು ನಾಶ ಮಾಡಿಕೊಳ್ಬೇಕು. ಯಾವುದನ್ನು ಪ್ರಾರಂಭಿಸಿರಲ್ವೋ ಅಂತಹ ಅಪ್ರಾರಬ್ಧವಾದ ಅನುಭವಿಸಲು ಆರಂಭಿಸದೇ ಇರತಕ್ಕಂತಹ ಎಲ್ಲ ಪಾಪಕರ್ಮಗಳು ಕೂಡ ಜ್ಞಾನದಿಂದ ನಾಶವಾಗುತ್ತೆ. ಇನ್ನು ಪುಣ್ಯಕರ್ಮಗಳಲ್ಲಿ ಅವನಿಗೆ ಇಷ್ಟವಾಗಿದ್ದರೆ ಅವನು ಭೋಗಿಸಬಹುದು, ಅನಿಷ್ಟವಾದ್ದನ್ನು ಬಿಟ್ಟುಬಿಡ್ಬೋದು. ಅನಿಷ್ಟ ಪುಣ್ಯಕರ್ಮಗಳು ಮುಕ್ತರಿಗೆ ಬೇಕಾಗದೇ ಇರತಕ್ಕಂಥದ್ದು ಕಾಮ್ಯಕರ್ಮ ಮತ್ತು ಅದರ ಫಲ ಅದನ್ನು ಅವನು ತ್ಯಜಿಸಬಹುದು.
ಇಷ್ಟವಾಗಿರ್ತಕ್ಕಂತಹ ಪುಣ್ಯಕರ್ಮಗಳನ್ನು ಅವನು ಭೋಗಿಸ್ಬೋದು. ಹೀಗೆ ಪ್ರಾರಬ್ಧ ಕರ್ಮ ಮಾತ್ರ ಭೋಗದಿಂದಲೇ ನಾಶವಾಗುವಂಥದ್ದು. ಇಂತಹ ಭಗವಂತನ ಅಪರೋಕ್ಷ ಜ್ಞಾನ ಮತ್ತು ಪ್ರಾರಬ್ಧ ಕರ್ಮಗಳನ್ನು ಭೋಗಿಸುವುದು, ಇವುಗಳಿಂದ ಮುಂದೆ ಸ್ವಸ್ವಯೋಗ್ಯತಾನುಸಾರೇಣ ಸಂಪೂರ್ಣ ಸಾಧನಾನಾಂ ಪೂರ್ವಕಲ್ಪೇ ಬ್ರಹ್ಮಣಾ ಸಹ ವಿರಜಾನದೀ ಸ್ನಾನೇನ ತ್ಯಕ್ತಲಿಂಗಾನಾಂ ತದಾ ವಿನಷ್ಟ ಅವಶಿಷ್ಟ ಇಷ್ಟ ಅಶೇಷ ಪ್ರಾರಬ್ಧ ಕರ್ಮಣಾಂ ಪ್ರಳಯಕಾಲೇ ಭಗವದುದರೇ ವಸತಾಂ. ನಿಯತ ಗುರು ಸಿಕ್ಕಿದ ಮೇಲೆ ಅವನ ಉಪದೇಶದಂತೆ ಬಿಂಬೋಪಾಸನೆಯನ್ನು ಮಾಡಿ ಕರ್ಮಕ್ಷಯವನ್ನು ಪಡೆಯತಕ್ಕಂತಹ ಮುಕ್ತಿಯೋಗ್ಯ ಜೀವರು ಮುಂದೆ ಅವರು ಏನು ಮಾಡ್ತಾರೆ, ಹೇಗಿರ್ತಾರೆ, ಎಲ್ಲಿರ್ತಾರೆ ಎಂಬುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸ್ವಸ್ವಯೋಗ್ಯತಾನುಸಾರೇಣ ಸಂಪೂರ್ಣ ಸಾಧನಾನಾಂ, ತಮ್ಮ ತಮ್ಮ ಯೋಗ್ಯತಾನುಸಾರವಾಗಿ ಪೂರ್ಣ ಸಾಧನೆಯನ್ನು ಮಾಡಿದವರು. ಸ್ವಸ್ವಯೋಗ್ಯತಾನುಸಾರೇಣ ತಮ್ಮ ತಮ್ಮ ಯೋಗ್ಯತಾನುಸಾರವಾದ ಸಂಪೂರ್ಣ ಸಾಧನಾನಾಂ ಪೂರ್ಣ ಸಾಧನೆಗಳುಳ್ಳವರಾದ ಪೂರ್ವಕಲ್ಪೇ ಬ್ರಹ್ಮಣಾ ಸಹ ವಿರಜಾನದೀ ಸ್ನಾನೇನ ತ್ಯಕ್ತಲಿಂಗಾನಾಂ. ಪೂರ್ವಕಲ್ಪೆ ಹಿಂದಿನ ಬ್ರಹ್ಮಕಲ್ಪದಲ್ಲಿ ಬ್ರಹ್ಮಣಾ ಸಹ ಚತುರ್ಮುಖನೊಂದಿಗೆ ವಿರಜಾನದೀ ಸ್ನಾನೇನ ವಿರಜಾನದೀ ಸ್ನಾನದಿಂದ ತ್ಯಕ್ತಲಿಂಗಾನಾಂ ಲಿಂಗದೇಹವನ್ನು ತ್ಯಜಿಸಿದಂತಹ ತಥಾ ಹಾಗೆಯೇ ವಿನಷ್ಟ ಅವಶಿಷ್ಟ ಇಷ್ಟಾಶೇಷ ಪ್ರಾರಬ್ಧ ಕರ್ಮಣಾಂ ತಥಾ ಹಾಗೆಯೇ ವಿನಷ್ಟ ನಾಶವಾದ ಅವಶಿಷ್ಟ ನಾಶವಾಗದೆ ಉಳಿದ ಇಷ್ಟ ಅಶೇಷ ಪ್ರಾರಬ್ಧ ಕರ್ಮಣಾಂ ಅನಾರಬ್ಧವಾದ ಇಷ್ಟಪುಣ್ಯ ಮತ್ತು ಸಕಲ ಪ್ರಾರಬ್ಧ ಕರ್ಮ ಇವುಗಳು ಉಳ್ಳಂತಹ ಇಷ್ಟ ಅಶೇಷ ಪ್ರಾರಬ್ಧ ಕರ್ಮಣಾಂ ಇಷ್ಟವಾಗಿರತಕ್ಕಂತಹ ಆರಂಭಿಸದೇ ಇರತಕ್ಕಂತಹ ಇಷ್ಟಪುಣ್ಯ ಮತ್ತು ಸಕಲ ಪ್ರಾರಬ್ಧ ಕರ್ಮ ಉಳ್ಳವರಾದ ಪ್ರಳಯಕಾಲೇ ಭಗವದುದರೇ ವಸತಾಂ ಪ್ರಳಯ ಕಾಲದಲ್ಲಿ ಭಗವಂತನ ಉದರದಲ್ಲಿ ವಾಸ ಮಾಡುವವರು ಆದಂತಹ. ಹೀಗೆ ಮುಕ್ತ ಜೀವರ ಬಗ್ಗೆ ಹೇಳ್ತಾ ಇದ್ದಾರೆ. ಹಿಂದೆ ಬಂದದ್ದು ಅಪರೋಕ್ಷ ಜ್ಞಾನಿಯಾಗಿರ್ತಕ್ಕಂತಹ ಜೀವರು ಏನು ಪರಮಾತ್ಮನ ದರ್ಶನ ಮಾಡಿದ ಮೇಲೆ ತಾವು ಸಂಚಯಿಸಿದಂತಹ ಎಲ್ಲ ಪಾಪಗಳನ್ನು ಅನಿಷ್ಟ ಪುಣ್ಯಗಳನ್ನು ಕಳೆದುಕೊಂಡು ಭೋಗದಿಂದ ಪ್ರಾರಬ್ಧ ಕರ್ಮವನ್ನು ಕಳೆದುಕೊಂಡು ಮುಂದೇನು ಮಾಡ್ತಾರೆ ಅವರು ಅಂದರೆ ಅದನ್ನು ಹೇಳ್ತಾ ಇದ್ದಾರೆ. ಸ್ವಸ್ವಯೋಗ್ಯ ತಮ್ಮ ಯೋಗ್ಯತಾನುಸಾರವಾಗಿ ತಮ್ಮ ಸಾಧನೆ ಪೂರ್ತಿಯಾದ ಮೇಲೆ ಪರಿಪೂರ್ಣ ಸಾಧನೆಯನ್ನು ಹೊಂದಿದವರಾಗಿ ಮುಂದೆ ಚತುರ್ಮುಖ ಬ್ರಹ್ಮನೊಂದಿಗೆ ವಿರಜಾ ನದಿಯಲ್ಲಿ ಸ್ನಾನ ಮಾಡ್ತಾರೆ. ಇನ್ನು ತಾವು ಗಳಿಸಿದಂತಹ ಕರ್ಮಗಳಲ್ಲಿ ಇಷ್ಟವಾಗಿರತಕ್ಕಂತಹ ಪುಣ್ಯಕರ್ಮಗಳನ್ನು ಏನು ಮಾಡ್ತಾರೆ, ತಮ್ಮನ್ನು ಸೇವಿಸಿ ಯಾರು ಆಶ್ರಯಿಸ್ತಾರೆ ಅವರಿಗೆ ದಾನ ಮಾಡಿಬಿಡ್ತಾರೆ. ಅವರಿಗೆ ಅನುಭವಿಸ್ಲಿಕ್ಕೆ ಇಷ್ಟ ಇಲ್ಲ. ಅದನ್ನೇನು ಮಾಡ್ತಾರೆ ಅಂದರೆ ತಮ್ಮನ್ನು ಯಾರು ಆಶ್ರಯಿಸ್ಕೊಂಡಿದ್ದಾರೆ, ಯಾರು ತಮ್ಮನ್ನು ಸೇವಿಸ್ತಾ ಇದ್ದಾರೆ ಅವರಿಗೆ ಅದನ್ನು ದಾನ ಮಾಡಿ ಮುಂದೆ ವಿರಜಾ ನದಿ ಸ್ನಾನದಿಂದ ಎಲ್ಲ ಪ್ರಾರಬ್ಧವನ್ನು ಸಂಪೂರ್ಣವಾಗಿ ಕಳೆದುಕೊಂಡು ಮುಂದೆ ಅವರು ಪ್ರಳಯ ಕಾಲದಲ್ಲಿ ಭಗವಂತನ ಉದರದಲ್ಲಿ ಧ್ಯಾನಾವಸ್ಥೆಯಲ್ಲಿ ಇರ್ತಾರೆ ಅಂತ ಈ ಗದ್ಯದ ಪದಪದಾನುಸಾರ ಅರ್ಥ. ಸ್ವಸ್ವಯೋಗ್ಯತಾನುಸಾರೇಣ ಸಂಪೂರ್ಣ ಸಾಧನಾನಾಂ ಪೂರ್ವಕಲ್ಪೆ ಬ್ರಹ್ಮಣಾ ಸಹ ವಿರಜಾ ನದಿ ಸ್ನಾನೇನ ತ್ಯಕ್ತಲಿಂಗಾನಾಂ. ವಿರಜಾ ನದಿಯ ಸ್ನಾನದಿಂದ ತಮ್ಮ ಲಿಂಗದೇಹವನ್ನು ತ್ಯಜಿಸ್ತಾರೆ ಅಂತ. ಏನು ಲಿಂಗದೇಹ? ಲಿಂಗದೇಹ ಅಂದರೆ ಪ್ರತಿಯೊಬ್ಬ ಜೀವಿಗೆ ಒಂದು ಸ್ವರೂಭೂತವಾಗಿರತಕ್ಕಂತಹ ದೇಹ ಇದೆ.
ಜೀವಸ್ವರೂಪವಾಗಿರ್ತಕ್ಕಂತಹ ದೇಹ, ಅದು ನಿತ್ಯವಾಗಿರ್ತಕ್ಕಂತಹ ದೇಹ, ಅದು ಯಾವತ್ತೂ ನಾಶವಾಗುವುದಿಲ್ಲ. ಅದು ನಿತ್ಯ ನಿರ್ವಿಕಾರ, ಅದಕ್ಕೆ ಯಾವ ವಿಕಾರ ಇಲ್ಲ. ಇದನ್ನು ಲಿಂಗದೇಹ ಆಚ್ಛಾದಿಸಿಕೊಂಡಿರ್ತದೆ. ಅನಾದಿ ಕಾಲದಿಂದಲೂ ಈ ಲಿಂಗದೇಹ ಆ ಸೂಕ್ಷ್ಮ ಜೀವಸ್ವರೂಪವನ್ನು ಆಚ್ಛಾದಿಸಿಕೊಂಡಿರ್ತದೆ. ಯಾರಿನ್ನೂ ಮುಕ್ತರಾಗಿಲ್ಲ ಅಲ್ಲಿವರೆಗೂ ಕೂಡ ಅವರಿಗೆ ಈ ಲಿಂಗದೇಹ ಅನ್ನೋದು ಇದ್ದೇ ಇರುತ್ತೆ. ಏನು ಲಿಂಗದೇಹ ಇದು? ಈ ಲಿಂಗದಲ್ಲಿ ಏನಿದೆ ಅಂದರೆ, ಈ ಲಿಂಗದೇಹದಲ್ಲಿ 16 ಕಲೆಗಳಿವೆ. 16 ಕಲೆಗಳಿಂದ ತುಂಬಿದೆ ಇದು. ಪೃಥಿವ್ಯಾದಿ ಪಂಚಭೂತಗಳು, ಅವುಗಳಿಗೆ ಕಾರಣವಾಗಿರ್ತಕ್ಕಂಥ ಭೂತ ಸೂಕ್ಷ್ಮಗಳು, ಅವುಗಳನ್ನು ಪಂಚತನ್ಮಾತ್ರ ಅಂತ ಹೇಳ್ತಾರೆ. ಪಂಚಭೂತಗಳು, ಪಂಚತನ್ಮಾತ್ರಗಳು, ದಶ ಇಂದ್ರಿಯಗಳು, ಮನಸ್ಸು, 10 ಇಂದ್ರಿಯಗಳು, ಮನಸ್ಸು 11 ಆಯಿತಾ. ಆಮೇಲೆ ಪಂಚಭೂತಗಳು, ಅದಕ್ಕೆ ಕಾರಣವಾಗಿರತಕ್ಕಂತಹ ಪಂಚತನ್ಮಾತ್ರ, ಅವು ಒಟ್ಟು ಸೇರಿ 5. ಪೃಥಿವ್ಯಾದಿ ಪಂಚಭೂತಗಳಿಗೆ ಕಾರಣವಾಗಿರತಕ್ಕಂಥ ಪಂಚತನ್ಮಾತ್ರಗಳು, ಆ ಪಂಚತನ್ಮಾತ್ರಗಳು 5. ದಶ ಇಂದ್ರಿಯಗಳು 10 ಇಂದ್ರಿಯ, 10 5 15, ಮನಸ್ಸು 16. ಇವನನ್ನು ಸೇರಿ ಇದನ್ನು ಲಿಂಗದೇಹ ಅಂತ ಹೇಳ್ತಾರೆ. ಇದು ಲಿಂಗದೇಹ ಅನ್ನೋದು ಜಡ. ಇದು ಜಡವಸ್ತು. ಆದ್ದರಿಂದ ಇದಕ್ಕೆ ಈ ಚಲಿಸುವ ಶಕ್ತಿ ಇಲ್ಲ, ಪ್ರೇರಕ ಶಕ್ತಿ ಬೇಕು. ಪ್ರೇರಕ ಶಕ್ತಿ ಇಲ್ಲದೆ ಇದಕ್ಕೆ ಚಲಿಸುವ ಶಕ್ತಿ ಇಲ್ಲ. ಆದರೆ ಇದಕ್ಕೆ ಜೀವಸ್ವರೂಪವನ್ನು ಬಂಧಿಸುವ ಸಾಮರ್ಥ್ಯವೂ ಕೂಡ ಇಲ್ಲ. ಹಾಗಾದರೆ ಇದು ಹೇಗೆ ಬಂಧಿಸ್ತದೆ ಅಂದರೆ, ಈ ಲಿಂಗದೇಹದಿಂದ ಬಂಧಿಸ್ತಕ್ಕಂಥದ್ದು ಯಾರು? ಅದು ಪರಮಾತ್ಮನೇ. ಪರಮಾತ್ಮ ಇದಕ್ಕೆ ಬಂಧಕ ಶಕ್ತಿಯನ್ನು ಕೊಡ್ತಾನೆ ಲಿಂಗದೇಹಕ್ಕೆ. ಹಾಗಾಗಿ ಲಿಂಗದೇಹ ಅದು ಬಂಧಿಸ್ತದೆ. ಈ ಲಿಂಗದೇಹಕ್ಕೆ ಕಾರಣವಾಗಿರುವಂಥದ್ದು ಪಂಚಭೂತಗಳು, 10 ಇಂದ್ರಿಯಗಳು, ಮನಸ್ಸು. ಈ 16 ಕಲೆಗಳಂತೇನಿವೆ, ಇವು ಪ್ರಕೃತಿ ಗುಣಗಳ ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂತಹ ವಿಕಾರಗಳಿವು. ಪ್ರಕೃತಿ ಗುಣಗಳು 3 ಇವೆ, ಸತ್ವ, ರಜಸ್ಸು, ತಮಸ್ಸು ಅಂತ. ಸತ್ವ, ರಜಸ್ಸು, ತಮಸ್ಸು ಎಂಬ ಏನು 3 ಗುಣಗಳಿವೆ, ಆ 3 ಗುಣಗಳ ಅತಿ ಸೂಕ್ಷ್ಮವಾಗಿರ್ತಕ್ಕಂತಹ ವಿಕಾರಾಂಶಗಳಿವೆ ಅಲ್ಲ, ಅವು ಈ ಲಿಂಗದೇಹಕ್ಕೆ ಉಪಾದಾನ ಕಾರಣ. ಇಂತಹ ಲಿಂಗದೇಹಕ್ಕೆ ಬಂಧಕ ಶಕ್ತಿಯನ್ನು ಕೊಡ್ತಕ್ಕಂಥವನು ಪರಮಾತ್ಮ. ಅವನ ಇಚ್ಛೆಯಂತೆ ಈ ಲಕ್ಷ್ಮೀದೇವಿ, ಈ ಯಾರವಳು? ತ್ರಿಗುಣಗಳಿಗೆ ಅಭಿಮಾನಿ, ಸತ್ವರಜಸ್ತಮೋ ಗುಣಗಳಿಗೆ ಅಭಿಮಾನಿಯಾಗಿರತಕ್ಕಂತಹ ಶ್ರೀಭೂದುರ್ಗಾ. ಭಗವದ್ಗೀತೆಯಲ್ಲಿ ಬಂತು ಈ ವಿಚಾರ. ಶ್ರೀಭೂದುರ್ಗಾ ರೂಪಳಾಗಿರತಕ್ಕಂತಹ ಲಕ್ಷ್ಮೀದೇವಿ ಮುಖ್ಯ ಬಂಧಕ ಶಕ್ತಿಯನ್ನು ಕೊಡ್ತಕ್ಕಂಥವಳು. ಪರಮಾತ್ಮನ ಅಧೀನಳಾಗಿ ಅವಳು, ಆಮೇಲೆ ಭಾರತೀ ದೇವಿ, ಸರಸ್ವತಿ ದೇವಿ, ಸೌಪರ್ಣಿ, ವಾರುಣಿ ಹಾಗೂ ಉಮಾದೇವಿ, ಇವರು ಸಹ ಲಕ್ಷ್ಮೀದೇವಿಯ ಹಾಗೆ ಲಕ್ಷ್ಮಿಯ ನಂತರ ಪ್ರಕೃತಿ ಶಬ್ದವಾಚ್ಯರಾಗಿ ಪ್ರಕೃತಿ ಅಭಿಮಾನಿಗಳಾಗಿ ಇದ್ದು ಇವರು ಜೀವರನ್ನು ತ್ರಿಗುಣಗಳಿಂದ ಬಂಧಿಸ್ತಾರೆ, ಸತ್ವರಜೋ ಗುಣ ತಮೋ ಗುಣಗಳಿಂದ ಬಂಧಿಸ್ತಾರೆ. ಇಂತಹ ಲಿಂಗದೇಹವನ್ನು ವಿರಜಾನದಿ ಸ್ನಾನ ಮಾಡಿದಾಗ ಜೀವ ತೊರಿತಾನೆ. ಪೊರೆ ಬಿಟ್ಟ ಹಾವಿನ ಹಾಗೆ ಆ ಲಿಂಗದೇಹವನ್ನು ತೊರೆದು ನಿತ್ಯ ಶುದ್ಧವಾದ ಜಾಗೃತ ಸ್ವಭಾವ ಶರೀರವುಳ್ಳವನಾಗ್ತಾನೆ. ಅಂತಹ ಜೀವಸ್ವರೂಪಕ್ಕೆ ಒಂದು ಆಕಾರ ಇದೆ. ವಿಕಾರ ಹೊಂದತಕ್ಕಂತಹ ಪ್ರಾಕೃತ ಆಕಾರಗಳ ಹಾಗೆ ಆಕಾರ ಅಲ್ಲ ಅದು. ನಾವೇನು ಲೋಕದಲ್ಲಿ ನೋಡ್ತೇವೆ ಒಂದು ಭೌತಿಕ ವಸ್ತುವಿನ ಆಕಾರ, ಆ ರೀತಿಯ ಒಂದು ಆಕಾರ, ಆ ಒಂದು ವಿಕಾರ, ಅಂತಹ ಒಂದು ನಾಶ, ಇದ್ಯಾವುದೂ ಆ ಜೀವಸ್ವರೂಪಕ್ಕೆ ಇಲ್ಲ.
ಪ್ರಕೃತಿ ಏನು ಮಾಡುತ್ತೆ, ಈ ಸತ್ವರಜಸ್ತಮೋ ಗುಣಗಳಿಂದ ಜೀವರ ಮೇಲೆ ಅನೇಕ ರೀತಿ ಪರಿಣಾಮ ಮಾಡ್ತವೆ. ಅದು ಹೀಗೆ ಅಂತ ಹೇಳಲಿಕ್ಕೆ ಬರಲ್ಲ, ಒಂದೇ ರೀತಿ ಇರಲ್ಲ. ಈಗ ತಮೋಗುಣ ಇದೆ, ತಮೋಗುಣದ ಪ್ರಾಬಲ್ಯ ಅದು ನಮ್ಮಲ್ಲಿ ಆಲಸ್ಯ, ಪ್ರಮಾದ, ವ್ಯಾಮೋಹ ಮೊದಲಾದ ದುರ್ಗುಣಗಳು ಉಂಟಾಗುವಂತೆ ಮಾಡುತ್ತೆ. ಆಮೇಲೆ ಈ ನಾವು ಅನೇಕ ಕಾಮನೆಗಳನ್ನು ಮಾಡುವಂಥದ್ದು, ಅಪೇಕ್ಷೆಯನ್ನು ಮಾಡುವಂಥದ್ದು, ಬಯಸಬಾರದನ್ನು ಬಯಸಿ ಬವಣೆ ಪಡುವಂಥದ್ದು, ಅದು ಸಿಗದೇ ಇದ್ದಾಗ ಕೋಪ ತಾಪಗಳನ್ನು ಹೊಂದುವಂಥದ್ದು, ಇದೆಲ್ಲ ಜೀವನಿಗೆ ರಜೋಗುಣದ ಕೊಡುಗೆ. ಇನ್ನೊಂದು ಗುಣ ಇದೆ, ಸತ್ವಗುಣ. ಆ ಸತ್ವಗುಣ ಏನು ಮಾಡುತ್ತೆ, ನಮ್ಮಲ್ಲಿ ಜ್ಞಾನ, ವಿವೇಕ, ಶೀಲ ಇವುಗಳಿಗೆ ಸರಿಯಾಗಿರತಕ್ಕಂತಹ ಸತ್ವಗುಣ ಅದು ನಮ್ಮನ್ನು ಒಂದು ಪೂರ್ಣತೆಯ ಕಡೆಗೆ ಕರೆದುಕೊಂಡು ಹೋಗ್ತದೆ. ರಜಸ್ಸು, ತಮಸ್ಸು ಇವುಗಳನ್ನು ಯಾರು ಮೆಟ್ಟಿ ನಿಲ್ತಾನೆ ಅವನನ್ನು ಸಾತ್ವಿಕ ಅಂತ ಹೇಳೋದು. ಆದ್ದರಿಂದ ಪ್ರತಿಯೊಬ್ಬ ರಜಸ್ಸು ತಮಸ್ಸನ್ನು ಮೆಟ್ಟಿ ನಿಲ್ಲಬೇಕು, ಆಗ ಅವನು ಸತ್ವದ ಎತ್ತರಕ್ಕೆ ಹೋಗಲಿಕ್ಕೆ ಸಾಧ್ಯ. ತಮೋಗುಣದಿಂದಾಗಿ ನಾವು ಮಾಡಬೇಕಾದ ಕರ್ತವ್ಯದಲ್ಲಿ ಅನಾಸಕ್ತಿಯನ್ನು ತೋರಿಸ್ತೇವೆ. ರಜೋಗುಣದಿಂದಾಗಿ ಕ್ಷುದ್ರವಾಗಿರತಕ್ಕಂತಹ ಆಶೆಗಳಿಗೆ ಬಲಿಯಾಗ್ತೇವೆ, ಕ್ಷುದ್ರವಾಗಿರತಕ್ಕಂತಹ ವ್ಯಾಮೋಹಕ್ಕೆ ಒಳಗಾಗ್ತೇವೆ. ಹಾಗಾಗಿ ಅದಕ್ಕೆ ಸಂಬಂಧಿಸಿದಂತಹ ಕಾರ್ಯಗಳನ್ನು ಮಾಡ್ತಾ ಹೋಗ್ತೇವೆ. ಆದರೆ ಸತ್ವಗುಣ ಇದ್ದರೆ, ಸತ್ವಗುಣದ ಬಲದಿಂದ ಆ ಸಾತ್ವಿಕನಾಗಿರ್ತಕ್ಕಂತಹ ವ್ಯಕ್ತಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಿಷ್ಕಾಮನೆಯಿಂದ ತನ್ನ ಕರ್ತವ್ಯವನ್ನು ಮಾತ್ರ ತಾನು ಆಚರಿಸ್ತಾನೆ. ಹೀಗೆ ಈ ಮೂರು ಗುಣಗಳು, ಪ್ರಕೃತಿಯ ಗುಣಗಳು ಮನುಷ್ಯನ ಮೇಲೆ, ಜೀವನ ಮೇಲೆ ಹೇಗೆ ಒಂದು ಪ್ರೇರಣೆ ಮಾಡ್ತವೆ, ಹೇಗೆ ಅವನನ್ನು ಪ್ರವೃತ್ತಿಗೊಳಿಸ್ತವೆ. ಪ್ರಕೃತಿ ಜಡತತ್ವ, ಅದು ಆ ಜಡತ್ವ ಆದರೂ ಕೂಡ ಅದರ ಈ ಪರಿಣಾಮಗಳು ನೋಡಿ, ಈ ಪರಿಣಾಮಗಳನ್ನು ಅರಿತುಕೊಂಡು, ಆದ್ದರಿಂದ ಈ ರಜಸ್ಸು ತಮೋ ಗುಣಗಳನ್ನು ಮೆಟ್ಟಿ ಸತ್ವಗುಣವನ್ನೇ ಅಳವಡಿಸಿಕೊಂಡು ಒಳ್ಳೆಯದನ್ನು ಸಾಧಿಸಿ ಪರಮಾತ್ಮನನ್ನು ಮುಟ್ಟಲಿಕ್ಕೆ ನಾವು ಆ ಪ್ರಕೃತಿಯನ್ನು ಬಳಸ್ಕೊಳ್ಬೇಕು. ಪ್ರಕೃತಿಯನ್ನು ಯೋಗ್ಯ ರೀತಿಯಾಗಿ ಬಳಸ್ಕೊಂಡ್ರೆ ಆಗ ಪ್ರಕೃತಿ ಬಂಧ ವಿಮೋಚನೆ, ಈ ಲಿಂಗದೇಹವನ್ನು ತೊರೆಯಲಿಕ್ಕೆ ಸುಲಭವಾಗ್ತದೆ. ಆದರೆ ಇವತ್ತೇನಾಗಿದೆ, ಎಲ್ಲ ಕಡೆ ರಜೋಗುಣ ತಮೋ ಗುಣಗಳ ಅತಿರೇಕವನ್ನೇ ನಾವು ನೋಡ್ತಾ ಇದ್ದೀವಿ. ಎರಡು ವರ್ಗ ಇದೆ ಇವತ್ತು ನಮ್ಮಲ್ಲಿ, ಒಂದು ರಾವಣನ ವರ್ಗ, ಮತ್ತೊಂದು ಕುಂಭಕರ್ಣನ ವರ್ಗ ಅಂತ ನಮ್ಮ ಗುರುಗಳು ಹೇಳ್ತಾ ಇರ್ತಾರೆ. ಎರಡು ರೀತಿ ಜನ ಇದ್ದಾರೆ ಲೋಕದಲ್ಲಿ ಅಂತ, ಒಂದು ರಾವಣನ ಪಾರ್ಟಿ, ಮತ್ತೊಂದು ಕುಂಭಕರ್ಣನ ಪಾರ್ಟಿ ಅಂತ. ರಾವಣನ ವರ್ಗದವರು ಹೇಗೆಂದರೆ, ಅವನಿಗೆ ಅಧಿಕಾರ ಬೇಕು, ಅಧಿಕಾರಕ್ಕೋಸ್ಕರವಾಗಿ ಅವನು ಏನು ಬೇಕಾದರೂ ಮಾಡ್ತಾನೆ. ಆ ಅಧಿಕಾರದ ಒಂದು ಸಂಪತ್ತಿಗೋಸ್ಕರವಾಗಿ ಏನಿವತ್ತು ಹಾತೊರಿತಾ ಇದ್ದಾರಲ್ಲ, ಅವರನ್ನು ನೋಡಿದರೆ ರಾವಣರ ನೋಡಿದಂಗೆ ಆಗತ್ತೆ ಅಂತ ಹೇಳ್ತಾರೆ. ರಾವಣನ ಮನೋಧರ್ಮ ಹೇಗಿತ್ತು ಅಂದರೆ, ಮೂರು ಲೋಕದಲ್ಲಿ ಯಾವುದೇ ಸುಂದರವಾಗಿರತಕ್ಕಂಥ ಅಪೂರ್ವವಾದ ವಸ್ತು ಇರಲಿ, ಅದು ತನ್ನದಾಗಬೇಕು ಅಂತ ಅವನ ಒಂದು ಬಯಕೆ. ಅದಕ್ಕೋಸ್ಕರ ಅವನು ಸಾಧನೆ ಮಾಡ್ತಾ ಇರಲಿಲ್ಲ, ಬಲಪ್ರಯೋಗ ಮಾಡ್ತಾ ಇದ್ದ, ತನ್ನ ಪಾಶವಿ ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದ. ಆ ರೀತಿಯಲ್ಲಿ ಮಾಡ್ತಾ ತನಗೆ ಬೇಕಾದ್ದನ್ನು ಪಡೀಲಿಕ್ಕೆ ಅವನು ಪ್ರಯತ್ನ ಮಾಡ್ತಾ ಇದ್ದ. ಕೊನೆಯವರೆಗೂ ಅಧಿಕಾರಕ್ಕೆ ಅಂಟಿಕೊಳ್ಳೋದು, ದುರಾಸೆ, ಅಧಿಕಾರ, ಸಂಪತ್ತು ಗಳಿಸೋದು, ಅದಕ್ಕೋಸ್ಕರವಾಗಿ ಏನು ಕುತಂತ್ರ ಬೇಕಾದರೂ ಮಾಡ್ತಕ್ಕಂಥದ್ದು. ಇಂತಹ ಜನರನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ. ರಾವಣನ ಒಂದು ಕಾರ್ಯವೈಖರಿ ಹೀಗೆ ಇತ್ತು. ಅಂತಹ ಒಂದು ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ. ಇದು ರಾವಣನ ವರ್ಗ. ಹೀಗೆ
ರಾಜಸ ಪ್ರವೃತ್ತಿಯ ಜನ ಒಂದು ಕಡೆ ಇದ್ದರೆ, ಇನ್ನೊಂದು ಕಡೆ ತಮೋಗುಣ, ತಮೋಗುಣದ ಪ್ರತೀಕರು, ಆಲಸ್ಯದ ಪ್ರತಿಮೂರ್ತಿಗಳು ಅಂತ ಹೇಳುತ್ತೆ. ಅಂಥವ್ರನ್ನ ಕುಂಭಕರ್ಣರು ಅಂತ ಹೇಳ್ತಾರೆ. ಅವ್ರು ಯಾರು ಅಂದರೆ, ಇವತ್ತು ಕೆಲವರು ಇದ್ದಾರೆ ನೋಡಿ, ನಮಗೆ ಯಾಕೆ, ನಮ್ಗೆ ಅವರು ಬೇಡ ಇವರು ಬೇಡ. ಕೆಲವರು ಸಜ್ಜನರಿರ್ತಾರೆ, ಸನಾತನ ಧರ್ಮ ಅಂತ ಮಾತಾಡ್ತಾರೆ ಅಷ್ಟೇ, ಅದಕ್ಕಾಗಿ ಅವರು ಏನೂ ಮಾಡೋದಿಲ್ಲ. ಇವತ್ತು ದೇಶದಲ್ಲಿ ವೈದಿಕ ಧರ್ಮದ ಮೇಲೆ ಎಂತಹ ಆಘಾತ ಆಗ್ತಾ ಇದ್ರೂ ಕೂಡ ಅದರ ಬಗ್ಗೆ ನಮ್ಮ ಕರ್ತವ್ಯ ಏನು ಎಂಬುದನ್ನು ಯೋಚನೆ ಮಾಡದೆ ತಂಪಾಡಿ ತಾವು ಇರ್ತಾರೆ, ಉದಾಸೀನ ವೃತ್ತಿಯಿಂದ ಇರ್ತಾರೆ. ಅಂತಹ ಧಾರ್ಮಿಕ ಮುಖಂಡರಿದ್ದಾರೆ, ಏನು ಬೇಕಾದವರು ದೇಶದಲ್ಲಿ. ನಾವು ಯಾರ ಸುದ್ದಿಗೂ ಹೋಗಲ್ಲ. ಇವರೆಲ್ಲ ಕುಂಭಕರ್ಣನ ಗುಂಪಿಗೆ ಸೇರೋರಂತೆ. ಆಲಸ್ಯ ಎಂಬುದು ಬಹಳ ಕೆಟ್ಟದ್ದು. ಆಲಸ್ಯಂ ಹಿ ಮನುಷ್ಯಾಣಂ ಶರೀರಸ್ಥೋ ಮಹಾನ್ ರಿಪು ಅಂತ ಸುಭಾಷಿತ ಹೇಳುತ್ತೆ. ಎಲ್ಲ ದುರ್ಗುಣಗಳಿಗೆ ಆಲಸ್ಯವೇ ಮೂಲ. ಸ್ವಲ್ಪ ನಾವು ಆಲಸ್ಯ ತೋರಿದರೆ ಆಗಬಾರ್ದು ಆಗಿಬಿಡುತ್ತೆ. ನಳಮಹಾರಾಜನ ಚರಿತ್ರೆ ನೋಡಿದ್ದೇವೆ. ಅವ ತನ್ನ ಕಾಲನ್ನು ಪೂರ್ತಿಯಾಗಿ ತೊಳ್ಕೊಳ್ಳಿಲ್ಲ, ಸರಿಯಾಗಿ ತೊಳ್ಕೊಳ್ಳದೆ ಅಜಾಗ್ರತೆಯಿಂದ ಅವ ಕಲಿಗೆ ತನ್ನೊಳಗೆ ಅವಕಾಶ ಮಾಡಿಕೊಟ್ಟ. ಆ ನಳಮಹಾರಾಜನನ್ನು ಹೇಗಾದರೂ ಮಾಡಿ ಆಕ್ರಮಿಸಬೇಕು ಅಂತ ಕಲಿ ಹೊಂಚಾಗ್ತಾ ಇದ್ದ. ಅಂಥ ಧರ್ಮಮೂರ್ತಿಯಾಗಿದ್ದ ನಳಮಹಾರಾಜ. ಎಲ್ಲಿಯಾದರೂ ಒಂದು ಸಂದರ್ಭದಲ್ಲಿ ತನಗೆ ಪ್ರವೇಶ ಮಾಡಲಿಕ್ಕೆ ಕಾಯ್ತಾ ಇದ್ದ ಕಲಿ. ಅಂತಹ ಧರ್ಮಮೂರ್ತಿಯಾಗಿರತಕ್ಕಂತಹ ನಳಮಹಾರಾಜನ ಜೀವನದಲ್ಲಿ ಒಂದು ಸಂದರ್ಭ ಸಿಕ್ಕಿತು ಕಲಿಗೆ ಪ್ರವೇಶ ಮಾಡಲಿಕ್ಕೆ, ಅವಕಾಶವೇ ಇರಲಿಲ್ಲ. ಅದು ಯಾವಾಗೋ ಒಮ್ಮೆ ಕಾಲು ತೊಳೆದ ಸಂದರ್ಭದಲ್ಲಿ ಅವ ತೋರಿದಂತಹ ಒಂದು ಆಲಸ್ಯ, ಅದು ಕಲಿಗೆ ಪ್ರವೇಶಕ್ಕೆ ದಾರಿ ಮಾಡಿಕೊಡ್ತು. ಮುಂದೆ ಕಲಿ ಅವನ ಇಡೀ ಜೀವನವನ್ನೇ ಆಕ್ರಮಿಸಿಬಿಟ್ಟ, ಎಲ್ಲ ಕಳ್ಕೊಂಡ ನಳಮಹಾರಾಜ. ಹೀಗೆ ಆಲಸ್ಯ ಅನ್ನೋದು ನಮ್ಮ ಜೀವನದಲ್ಲಿ ಸ್ವಲ್ಪ ಮಾತ್ರ ಪ್ರವೇಶ ಆದರೂ ಸಾಕು, ಎಲ್ಲ ದುರ್ಗುಣಗಳಿಗೆ ಆಹ್ವಾನ ಕೊಟ್ಟ ಹಾಗೆ. ಹೀಗೆ ಆಲಸ್ಯ ದುರಾಸೆಗಳಿಂದ ತುಂಬಿದಂತಹ ಈ ರಾವಣ ಕುಂಭಕರ್ಣರ ರಾಜ್ಯದಲ್ಲಿ ವಿಭೀಷಣಂತಹ ಸಾತ್ವಿಕ ಶಕ್ತಿ ನಮಗೆಲ್ಲೂ ಕಾಣುವುದಿಲ್ಲ. ಈ ಬರೀ ರಜೋಗುಣ ತಮೋಗುಣಗಳ ದಮನವೇ, ಅವುಗಳ ಒಂದು ಅಟ್ಟಹಾಸವೇ. ಈ ರಜೋಗುಣ ತಮೋಗುಣಗಳನ್ನು ನಿಗ್ರಹಿಸಿ ಸತ್ವಗುಣ ಮೆರೆಯುವಂತಹ ಕಾಲ ಅದು ಯಾವಾಗ ಬರುತ್ತೆ? ಪ್ರಕೃತಿ ಮೂರು ಗುಣಗಳಿಂದ ನಮ್ಮನ್ನು ಬಂಧಿಸಿದೆ. ಆದರೆ ರಜೋಗುಣ ತಮೋಗುಣವನ್ನು ಮೆಟ್ಟಿ ಸತ್ವಗುಣದ ಸರಿಯಾದ ಲಾಭವನ್ನು ಹೊಡೆದು ಆ ಸತ್ವಗುಣದ ಸೇತುವೆಯಲ್ಲಿ ಪರಮಾತ್ಮನ ಕಡೆಗೆ ಸಾಗುವ ಕಾರ್ಯವನ್ನು ಮಾಡಬೇಕು. ಇದನ್ನು ನಾವು ಭಗವದ್ಗೀತೆ 14ನೇ ಅಧ್ಯಾಯದಲ್ಲಿ ವಿವರವಾಗಿ ನೋಡಿದ್ದೇವೆ. ಈ ಜೀವನ ಮೇಲೆ ಈ ಪ್ರಕೃತಿ ಅದು ಹೇಗೆ ಪರಿಣಾಮ ಬೀರುತ್ತೆ ಎಂಬುದನ್ನು ವಿಶ್ಲೇಷಣೆ ಮಾಡಿ, ಜೀವ ಪ್ರಕೃತಿಗಳು ಇವುಗಳ ಒಂದು ಪರಸ್ಪರ ಸಂಬಂಧ ಇದನ್ನು ವಿವರಿಸಿ, ಸತ್ವಗುಣದ ಒಂದು ಸಹಾಯದಿಂದ ಜೀವ ಹೇಗೆ ಪ್ರಕೃತಿಯನ್ನು ಗೆದ್ದು ಗುಣಾತೀತನಾಗ್ತಾನೆ ಅಂತ ಗುಣಾತೀತನ ಲಕ್ಷಣ ಹೇಳಬೇಕಾದ್ರೆ ಕೃಷ್ಣ ಭಗವದ್ಗೀತೆಯಲ್ಲಿ ಇದನ್ನು ವಿವರವಾಗಿ ಹೇಳಿದ್ದಾನೆ. ಅಂತಹ ಸತ್ವ ರಜೋ ತಮೋ ಗುಣಗಳ ಕಾರ್ಯ, ಸತ್ವಗುಣದ ಕಾರ್ಯ ಜ್ಞಾನ ಮತ್ತು ಪ್ರವೃತ್ತಿ, ಸತ್ವಗುಣದಿಂದ ಜ್ಞಾನ, ರಜೋಗುಣದಿಂದ ಪ್ರವೃತ್ತಿ, ತಮೋಗುಣದಿಂದ ಮೋಹ. ಈ ಗುಣಗಳ ಸೂಕ್ಷ್ಮ ರೂಪ ಬೇರೆ ಇವೆ. ಮೇಲೋಟಕ್ಕೆ ಕಾಣುವಂಥದ್ದು ಹಾಗೆ. ಸತ್ವಗುಣ ಅದು ಪ್ರಕಾಶ, ರಜೋಗುಣ ಅದು ಪ್ರವೃತ್ತಿಯನ್ನುಂಟು ಮಾಡುವಂಥದ್ದು, ತಮೋಗುಣ ಅದು ಮೋಹದಾಯಕ. ಇದು ಮೇಲ್ನೋಟಕ್ಕೆ ಕಾಣತಕ್ಕಂತಹ ಗುಣ, ಆದರೆ ಅದರ ಸೂಕ್ಷ್ಮ ರೂಪ ಬೇರೆ ಇದೆ. ಜ್ಞಾನ ಅಂದ್ರೇನು? ಜ್ಞಾನ ಅಂದರೆ ಲೌಕಿಕ ವಿಷಯದ ಜ್ಞಾನ ಅಲ್ಲ. ಜ್ಞಾನ ಅಂದರೆ ಭಗವದ್ ವಿಷಯಕವಾಗಿರತಕ್ಕಂತಹ ಜ್ಞಾನ.
ಪ್ರವೃತ್ತಿ ಅಂದರೆ ಭಗವತ್ ಸೇವಾರೂಪ ಕಾರ್ಯಗಳಲ್ಲಿ ಪ್ರವೃತ್ತಿ. ಮೋಹ ಅಂದರೆ ಭಗವದ್ವಿಷಯವಾದ ಮೋಹ. ಗುಣಾತೀತ ಇಂತಹ ಸೂಕ್ಷ್ಮವಾಗಿರತಕ್ಕಂತಹ ಸತ್ವಾದಿ ಕಾರ್ಯಗಳನ್ನು ತಿಳಿದುಕೊಂಡಿದ್ದರಿಂದ ಅವ ಮುಕ್ತನಾಗುವ ತನಕ ಇದು ಅನಿವಾರ್ಯ ಅಂತ ತಿಳ್ಕೊಂಡು, ಅಪರಿಹಾರ್ಯ ಅಂತ ತಿಳ್ಕೊಂಡು ಅವುಗಳನ್ನು ದ್ವೇಷ ಮಾಡಲ್ಲ. ಭಗವದ್ವಿಷಯಕವಾದ ಜ್ಞಾನ, ಭಗವದ್ವಿಷಯಕವಾಗಿರ್ತಕ್ಕಂತಹ ಪ್ರವೃತ್ತಿ, ಇವುಗಳನ್ನು ಇಚ್ಛಿಸ್ತಾನೆ ಇರ್ತಾನೆ. ವಿಷಯಕವಾಗಿರ್ತಕ್ಕಂತಹ ಅಜ್ಞಾನ, ವಿಪರೀತ ಜ್ಞಾನ, ಅವುಗಳನ್ನು ದೂರ ಇಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಈ ಎಲ್ಲ ವಿಚಾರ ನಾವು ಆ ಭಗವದ್ಗೀತೆಯಲ್ಲಿ ನೋಡಿದ್ದೇವೆ. ಆದ್ದರಿಂದ ಈ ಗುಣಾತೀತನ ಲಕ್ಷಣವನ್ನು ಹೇಳಿದ ಹಾಗೆ ಗುಣಾತೀತನಾಗಬೇಕಾದ್ರೆ ಏನು ಮಾಡಬೇಕು ಎಂಬುದನ್ನು ಹೇಳಿದಂತೆ ಯಾವುದೇ ವಿಚ್ಛೇದವಿಲ್ಲದೆ ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡಬೇಕು. ಅಂತಹ ಅಧಿಕಾರಿಗಳಿಗೆ ಈ ಏನು ಮಾಡ್ತಾಳೆ, ಸತ್ವಾದಿ ಗುಣಗಳಿಗೆ ಅಭಿಮಾನಿಯಾಗಿರತಕ್ಕಂತಹ ಲಕ್ಷ್ಮಿ, ಶ್ರೀಭೂದುರ್ಗ ಆತ್ಮಗಳಾಗಿರತಕ್ಕಂತಹ ಲಕ್ಷ್ಮಿ ಅವನಿಗೆ ಉಂಟಾಗಿರ್ತಕ್ಕಂಥ ಏನು ಬಂಧನ ಇದೆ, ಆ ಬಂಧನವನ್ನು ದಾಟಿಸಿ ಅವನನ್ನು ಗುಣಾತೀತನನ್ನಾಗಿ ಮಾಡ್ತಾಳೆ ಎಂಬ ವಿಚಾರ ಅಲ್ಲಿ ಬಂದಿದೆ ಗುಣಾತೀತನ ಲಕ್ಷಣದಲ್ಲಿ. ಹೀಗೆ ಈ ಸತ್ವಸ್ತಮೋ ಗುಣಾತ್ಮಕವಾಗಿರ್ತಕ್ಕಂತಹ ಏನು ಪ್ರಕೃತಿ ಇದೆ, ಈ ಪ್ರಕೃತಿಗೆ ಅಭಿಮಾನಿಯಾಗಿರ್ತಕ್ಕಂತಹ ಶ್ರೀಭೂ ದುರ್ಗಾ, ಇವುಗಳಿಂದ ಏನು ಇವರ ಮೂಲಕವಾಗಿ ಏನು ಈ ಲಿಂಗದೇಹದ ಮೂಲಕವಾಗಿ ಸಂಸಾರ ಬಂಧ ಉಂಟಾಗಿದೆ. ಆ ಬಂಧದಿಂದ ಅವನು ಮುಕ್ತನಾಗಿ ಬ್ರಹ್ಮಭೂಯಾಯ ಕಲ್ಪತೆ, ಅವ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರನಾಗ್ತಾನೆ. ಅದನ್ನೇ ಗೀತಾ ತಾತ್ಪರ್ಯ ಹೇಳ್ತಾರೆ ಆಚಾರ್ಯ. ಅತಿಥಿ ತ್ರೀಣಿ ರೂಪಾಣಿ ಮಹಾಲಕ್ಷ್ಮೀಂ ಪ್ರಪದ್ಯತೆ ತಯಾತ್ಯನುಗೃಹೀತೋಸೌ ವೈಷ್ಣವೋ ವಿಷ್ಣುಗೋ ಭವೇತ್ ಅಂತ ಅಲ್ಲಿ ಆ ವಿಚಾರವನ್ನು ಹೇಳ್ತಾರೆ. ಹೀಗೆ ತ್ರಿಗುಣಗಳು, ಅವುಗಳ ಗುಣಗಳು ಏನೇ ಇರಲಿ, ಈ ಮೂರೂ ಗುಣಗಳು ಎಲ್ಲ ಜೀವರನ್ನು ಕೂಡ ಬಂಧಿಸುವಂತಹವುಗಳಾದರೂ ಕೂಡ ಈ ಬಂಧನಗಳನ್ನು ಕಳ್ಕೊಳ್ಬೇಕು ಅಂತಾದರೆ ಅವ ಸಾಧನೆಯನ್ನು ಮಾಡ್ತಾ ಹೋಗಬೇಕು. ಇಂತಹ ಒಂದು ಲಿಂಗದೇಹ ಇದು ಪೂರ್ತಿ ನಾಶವಾಗುವಂಥದ್ದು. ಆ ಜೀವನ ಪರಮ ಸಾಧನೆ ಆದಮೇಲೆ ಅವನು ಯಾವಾಗ ವಿರಜಾ ನದಿಯಲ್ಲಿ ಸ್ನಾನ ಮಾಡ್ತಾನೆ, ಆವಾಗ ಅವನ ಲಿಂಗದೇಹ ಭಂಗವಾಗುತ್ತೆ. ಅದಾದ ಮೇಲೆ ಅವನು ಈ ತ್ರಿಗುಣಾತ್ಮಕವಾಗಿರತಕ್ಕಂತಹ ಲಿಂಗದೇಹವನ್ನು ತೊರೆದು ಲಿಂಗದೇಹ ಭಂಗವಾಗಿ ಮುಂದೆ ಮಹಾಪ್ರಳಯದ ಕಾಲದಲ್ಲಿ ಭಗವಂತನ ಉದರದೊಳಗೆ ಇರ್ತಾನೆ. ಅಂತಹ ಮುಕ್ತಿಯೋಗಿ ಜೀವರು ಮುಂದೆ ಏನು ಮಾಡ್ತಾರೆ, ಸೃಷ್ಟಿಯಾದ ಮೇಲೆ ಭಗವಂತನ ಆಜ್ಞಾನುಸಾರವಾಗಿ ಭಗವಂತನ ಸಂಕಲ್ಪದಂತೆ ಭಗವಂತನ ಉದರದಿಂದ ಹೊರಗೆ ಬಂದು ಮಾಯಾಪತಿ ಶ್ರೀ ವಾಸುದೇವನ ಇಚ್ಛಾನುಸಾರವಾಗಿ ಅವರು ಮುಕ್ತಿಯನ್ನು ಹೊಂತಾರೆ ಎಂಬ ವಿಚಾರವನ್ನು ಮುಂದಿನ ಗದ್ಯದಲ್ಲಿ ಹೇಳ್ತಾ ಹೋಗ್ತಾರೆ. ಆನಂದ ಮಾತ್ರೋಪಶಾಂ ತದನುಭವ ರಹಿತಾನಾಂ ಸ್ವಸ್ವಯೋಗ್ಯ ಭಗವದ್ರೂಪ ವಿಶೇಷ ಧ್ಯಾನ ರತಾನಾಂ ಸೃಷ್ಟಿಕಾಲೇ ಭಗವದಾಜ್ಞೆಯ ಭಗವದ್ ಉದರಾತ್ ಬಹಿರ್ಗತಾನಾಂ ಶ್ರೀ ಶ್ವೇತದ್ವೀಪದರ್ಶನಂ ನಿಮಿತ್ತೀಕೃತ್ಯ ಪ್ರಧಾನ ಆವರಣಭೂತ ಸ್ವೇಚ್ಛಾಪಸರಣೇನ ಸ್ವಸ್ವಯೋಗ್ಯ ಆನಂದಾವಿರ್ಭಾವ ಲಕ್ಷಣ ಮುಕ್ತಿಪ್ರದಾನ ಪ್ರಯೋಜನಕ ಮಾಯಾಪತಿ ವಾಸುದೇವಾತ್ಮಕ. ಹೀಗೆ ಇಷ್ಟೆಲ್ಲ ಸಾಧನೆಯನ್ನು ಮಾಡಿ ವಿರಜಾ ನದಿಯಲ್ಲಿ ಸ್ನಾನ ಮಾಡಿ ಲಿಂಗದೇಹವನ್ನು ಕಳೆದುಕೊಂಡು ಮುಂದೆ ಪ್ರಳಯ ಕಾಲದಲ್ಲಿ ಭಗವಂತನ ಉದರದಲ್ಲಿದ್ದು ಮತ್ತೆ ಸೃಷ್ಟಿಯಾಗುವಾಗ ಭಗವಂತನ ಉದರದಿಂದ ಹೊರಗೆ ಬಂದು ಭಗವಂತನ ಆಜ್ಞಾನುಸಾರವಾಗಿ ಆ ಮಾಯಾಪತಿ ವಾಸುದೇವ ಅವನ ಇಚ್ಛಾನುಸಾರವಾಗಿ ಮುಕ್ತಿಯನ್ನು ಹೊಂತಾರೆ. ಅಂತಹ ಮಾಯಾಪತಿ ವಾಸುದೇವಾತ್ಮಕ ಅಂತ ಈ ವಿಚಾರವನ್ನು ಮುಂದಿನ ಗದ್ಯದಲ್ಲಿ ಹೇಳ್ತಾರೆ.
ಆ ಗದ್ಯವನ್ನು ನಾವು ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಈ ದಿನದ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.